ನಮಸ್ಕಾರ ಎಲ್ಲರಿಗೂ. ನೀವೇನಾರ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಖಾನಾವಳಿ ಒಳಗೆ ಊಟ ಮಾಡಿದ್ರಂದ್ರೆ ಈ ಕುಂಬಳಕಾಯಿ ಪಲ್ಯ ತಿಂದಿರ್ತೀರಿ. ಎಂಥ ರುಚಿ ಇರ್ತೈತಿ. ಸೇಮ್ ಖಾನಾವಳಿ ಸ್ಟೈಲ್ ಯಾವ ರೀತಿ ಮಾಡ್ಬೇಕಂತ ಹೇಳಿ ನೋಡೋಣ. ಸೊ ನಡ್ರಿ ಸ್ಟಾರ್ಟ್ ಮಾಡೋಣ. ಈ ಪಲ್ಯ ಮಾಡಾಕ ನಾ ಒಂದು ಸ್ವಲ್ಪ ಶೇಂಗಾನ ಹುರ್ಕೊಳತ್ತೀನಿ. ಕಬ್ಬಣದ ತವಾ ಒಳಗೆ ಹುರ್ಕೊಳತ್ತೀನಿ. ದಯಮಾಡಿ ನಾನ್ ಸ್ಟಿಕ್ ಅಂತೂ ಯೂಸ ಮಾಡಕ್ಕೆ ಹೋಗ್ಬೇಡ್ರಿ ಹುರಿಯಾಕದು. ಯಾಕಂದ್ರೆ ಕಬ್ಬಣದ ತವ ಈಸಿಲಿ ಸಿಕ್ಕಾಬಿಡ್ತೈತಿ. ನೀವು ಅದು ನಾನ್ ಸ್ಟಿಕ್ ಒಳಗೆ ಹುರಿಯೋದ್ರಿಂದ ಅಷ್ಟು ರುಚಿ ಬರೋಂಗಿಲ್ಲ. ಮತ್ತು ಅದ್ರದ್ದು ಮ್ಯಾಗಿನ ಕೋಟಿಂಗ್ ಎಲ್ಲ ನಮ್ಮ ಅಡುಗೆ ಒಳಗೆ ಹೋಗಿ ನಮ್ಮ ಆರೋಗ್ಯಕ್ಕೆ ಭಾಳ ಹಾನಿಕರ. ಅದ್ರಾಗ ಈ ಕಬ್ಬಣದ ಒಳಗೆ ಏನಾದ್ರು ಹುರಿದ್ರಂದ್ರೆ ಇದ್ರದ್ದು ಐರನ್ ಅಂಶ ನಮ್ಗೆ ಸಿಗ್ತೈತಿ. ನಾನು ಮೊದಲಿಗೆ ಶೇಂಗಾನ ಚಲೋತ್ತಂಗೆ ಹುರ್ಕೊಂಡು ನಾನು ಫ್ಲೇಮ್ ಆಫ್ ಮಾಡಿ ಎಳ್ಳು ಹಾಕ್ಕೊಂಡೆ, ಬಿಳಿ ಎಳ್ಳು. ಅಷ್ಟ್ರಾಗ ಅದು ಹುರ್ಕೊಂಡ್ಬಿಡ್ತೈತ್ರಿ. ಅದೇನು ಭಾಳ ಫ್ಲೇಮ್ನಾಗ ಹೈ ಫ್ಲೇಮ್ನಾಗ ಹುರ್ಕೋಬೇಕಂತಿಲ್ಲ. ಅಲ್ಲಿ ಚಟಪಟ ಅಂತ ಅಂದ್ಕೊಳ್ಳಿ ಆಗೈತೆ ಅಂತ ಅರ್ಥ. ಆಮೇಲೆ ಸ್ವಲ್ಪ ತಣ್ಣಗಾಗ್ಬಿಟ್ಟೇನಿ. ಆ ನಂತರ ಇದನ್ನು ಸ್ವಲ್ಪ ಜಜ್ಕೊಳತ್ತೀನಿ. ಅಬ್ಡ ಜಬ್ಡ ಜಜ್ಕೋತಾರಲ್ಲ ಆ ರೀತಿ ಜಜ್ಕೋರಿ. ಪೂರ ಪೌಡ್ರ್ ಏನು ಮಾಡೋದು ಬೇಡ. ನೀವು ಈ ಪೌಡ್ರನ್ನ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೋಬಹುದು. ಇದ್ರಾಗ ಸ್ವಲ್ಪ ಒಣ ಕೊಬ್ಬರಿನೂ ಹುರಿದು ಹಾಕಿದ್ರೆ ಭಾಳ ರುಚಿ ಆಗ್ತೈತಿ. ಹೀರಿಕಾಯಿ ಪಲ್ಯ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಆ ಎಲ್ಲ ಅಡುಗೆಗೂ ಇದು ಯೂಸ್ ಆಗ್ತೈತಿ. ನೋಡಿರಿ ಈ ರೀತಿ ನಾವು ಪುಡಿ ಮಾಡ್ಕೋಬೇಕಾ. ಭಾಳ ಪೌಡ್ರಿಲ್ಲ, ನಿಮ್ಗೆ ಶೇಂಗಾದ ಹಳ್ಳು ಕಾಣಿಸಾತೈತಿ. ಈಗ ನಾನು ಒಗ್ಗರಣೆ ಹಾಕೋತೀನಿ. ಒಗ್ಗರಣೆಗೆ ಎಣ್ಣೆ ಹಾಕೊಳತ್ತೀನಿ. ಇಲ್ಲೇ ಮಣ್ಣಿನ ಕಡಾಯಿ ತೊಗೊಂಡೇನ್ರಿ ನಾನು. ಮತ್ತು ಇನ್ನೊಂದು ಏನಂತಂದ್ರೆ ಇದು ಝಟ್ಪಟ್ ಆಗುವಂಥ ಪಲ್ಯ ಭಾಳ ರುಚಿ ಇರ್ತೈತಿ ರೀ. ಸಣ್ಣ ಮಕ್ಕಳಿಗಂತೂ ಮೊದಲು ಮಾಡಿ ಸೇರ್ತೈತಿ, ಅಷ್ಟು ಚಲೋ ಅನಿಸ್ತೈತಿ. ಈಗ ನಾನು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಚಟಪಟ ಅನ್ಸಿಡ್ದಾದ್ಮೇಲೆ ಜೀರಿಗೆ ಹಾಕೊಳತ್ತೀನಿ. ಮತ್ತು ಈ ಪಲ್ಯನ ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನ ಸಾರು ಜೊತೆ ನೆಂಚ್ಕೊಂಡು ತಿನ್ನೋಕ್ಕೂ ಭಾರಿ ಅನಿಸ್ತೈತಿ. ಜೀರಿಗೆ ಹಾಕ್ಕೊಂಡೆ. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕೋರಿ, ಚಲೋ ರುಚಿ ಬರ್ತೈತಿ. ಆಮೇಲೆ ನಾನು ಬೆಳ್ಳುಳ್ಳಿನ ಇಟ್ಕೊಂಡೇನಿ. ಈ ಒಗ್ಗರಣೆ ಒಳಗೆ ಜಜ್ಜಿದ ಬೆಳ್ಳುಳ್ಳಿ ಹಾಕೋದ್ರಿಂದ ಅದ್ರದ್ದು ರುಚಿನ ಬೇರೆ, ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಮತ್ತು ಇಲ್ಲಿ ಒಂದು ನೆನಪಿಟ್ಕೋರಿ, ಬೆಳ್ಳುಳ್ಳಿ ಪೂರ ಕೆಂಪಗಾಗಬಾರ್ದು, ಸ್ವಲ್ಪ ಫ್ರೈ ಆದ್ರೆ ಸಾಕು. ಸ್ವಲ್ಪ ಅಂದ್ರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕ್ರಿ. ನಂತರ ನಾನು ಇದಕ್ಕೆ ಕರಿಬೇವು ಹಾಕೊಳತ್ತೀನಿ. ಕರಿಬೇವು ಫ್ರೈ ಆದಮೇಲೆ ಕುಂಬಳಕಾಯಿನ ಹೆಚ್ಚಿಟ್ಕೊಂಡಿದ್ದೆ. ಈ ಕುಂಬಳಕಾಯಿ ಹೆಚ್ಚೋ ಮುಂದೆ ಅದ್ರ ಸಿಪ್ಪಿ ಸಮೇತನೇ ಹೆಚ್ಕೋರಿ. ಮತ್ತು ಮ್ಯಾಗಿನ ಲೇಯರ್ ಏನಿರ್ತೈತಲ್ಲ ಬೀಜದ್ದು, ಅದನ್ನು ತೆಗೆದು ಈ ರೀತಿ ಹೆಚ್ಚಿಟ್ಕೊಂಡೆ ನಾನು. ಭಾಳ ದೊಡ್ಡ ಹೋಳನೂ ಇರಬಾರ್ದು, ಅತಿ ಸಣ್ಣನೂ ಇರಬಾರ್ದು. ಆ ರೀತಿ ನೀವು ಈ ಪಲ್ಯಗೆ ಹೆಚ್ಕೋಬೇಕು. ಈಗ ಸ್ವಲ್ಪ ಎಣ್ಣೆ ಒಳಗೆ ನಾ ಫ್ರೈ ಮಾಡ್ಕೋತೀನಿ ಇವನ್ನ. ಮತ್ತು ಕುಂಬಳಕಾಯಿ ಸಾರು ಯಾವ ರೀತಿ ಮಾಡ್ಬೇಕಂತ ಹೇಳಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಅದೊಂದು ಸಹ ಚೆಕ್ ಮಾಡ್ಕೋರಿ, ಅದು ಭಾರಿ ಆಗ್ತೈತಿ. ನಂತರ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕೊಳತ್ತೀನಿ. ಮತ್ತು ಈ ಕುಂಬಳಕಾಯಿ ಬೇಯಾಕೂ ಭಾಳ ಟೈಮ್ ತೊಗೊಳಂಗಿಲ್ಲ ರೀ. ಈ ಎಣ್ಣೆ ಒಳಗೆ ಅರ್ಧ ಅಂದ್ರೆ ಬೆಂದ ಬಿಟ್ಟಿರ್ತೈತಿ ಇದು. ನೀವು ಇದು ಟ್ರೈ ಮಾಡಿ ನೋಡಿರಿ. ಇದೇ ರೀತಿ ನೀವು ಹೀರಿಕಾಯಿ ಪಲ್ಯ ಮಾಡಬಹುದು, ಸೌತೆಕಾಯಿ ಪಲ್ಯ ಮಾಡಬಹುದು, ಗಜ್ಜರಿ ಪಲ್ಯ ಮಾಡಬಹುದು. ಭಾಳ ರುಚಿ ಆಗ್ತಾವೆ. ಈಗ ಇದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಹಸಿ ಖಾರ ಹಾಕೊಳತ್ತೀನಿ. ಇಲ್ಲಿ ಹಸಿ ಖಾರ ಭಾಳ ಖಾರ ಇದ್ರಿ, ಹೀಗಾಗಿ 1 ಚಮಚ ಅಷ್ಟು ಹಾಕೊಳತ್ತೀನಿ. ಈಗ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಎಣ್ಣೆ ಒಳಗೆ. ಮತ್ತು ಸ್ವಲ್ಪ ಗರಂ ಮಸಾಲ ಹಾಕೊಳತ್ತೀನಿ. ನೋಡ್ತಿರ್ಬೋದು ನೀವು, ಭಾಳ ಏನು ಹಾಕೋಬೇಡ್ರಿ. ಸ್ವಲ್ಪ ಅದ್ರದ್ದು ಘಮ ಬಂದಿರಬೇಕಾ ಅಷ್ಟೇ ಹಾಕಬೇಕು ಗರಂ ಮಸಾಲ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ನಮ್ಮ ಉತ್ತರ ಕರ್ನಾಟಕದ ಥಾಲಿನ ಮಸ್ತ್ ರೀ. ಒಂದು ಕಾಳು ಪಲ್ಯ ಇರ್ತೈತಿ, ಶೇಂಗಾ ಹಿಂಡಿ, ಆಮೇಲೆ ಈ ರೀತಿ ಯಾವ್ದಾರ ಒಂದು ಪಲ್ಯ, ರೊಟ್ಟಿ, ಚಪಾತಿ, ಮೊಸರು. ಕೇಳಿದ್ರೆ ಬಾಯಾಗಿ ನೀರು ಬರ್ತೈತಿ. ನೋಡಿದ್ರಂತೂ ಕೇಳಕ್ಕೆ ಹೋಗ್ಬೇಡ್ರಿ, ಅಷ್ಟು ಟೆಂಪ್ಟ್ ಆಗ್ತೈತಿ. ಈಗ ನಾ ಇದಕ್ಕೆ ಸ್ವಲ್ಪ ನೀರು ಹಾಕೊಳತ್ತೀನಿ. ಈ ಕುಂಬಳಕಾಯಿ ಇತ್ತಲ್ಲ ಸ್ವಲ್ಪ ಸ್ವೀಟ್ ಇರ್ತೈತಿ, ಹೀಗಾಗಿ ನಾವು ಇದಕ್ಕೆ ಬೆಲ್ಲ ಏನು ಮ್ಯಾಗಿನ ಥರ ಹಾಕೊಳ್ಳೋದು ನೆಸರಿ ಇಲ್ಲ. ಮತ್ತು ಹುಳಿನೂ ಏನು ಬೇಡ್ರಿ, ಇದಕ್ಕೆ ಇಷ್ಟ ಭಾಳ ರುಚಿ ಆಗ್ತೈತಿ. ನೀವು ಟ್ರೈ ಮಾಡಿ ನೋಡಿರಿ. ಸ್ವಲ್ಪ ನೀರು ಹಾಕೊಂಡಾದ್ಮೇಲೆ ನಾ ಏನದು ಶೇಂಗಾ ಪುಡಿ ಮತ್ತು ಎಳ್ಳಿನ ಪುಡಿ ಮಾಡಿದ್ನಲ್ಲ ಅದನ್ನು ಹಾಕೊಳತ್ತೀನಿ. ಈಗೆಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಒಂದು ಲಿಡ್ ಕವರ್ ಮಾಡಿ ಇದನ್ನು ಬೇಯಾಗಿ ಬಿಡೋಣ. ಮೆತ್ತಗೆ ಬೇಯ್ಬೇಕ್ರಿ, ಅಷ್ಟು ಚೆಂದಾಗ ನಾವು ಬೇಯಿಸ್ಕೋಬೇಕು. ನೀವು ನೋಡ್ತಿರ್ಬೋದು ನೀರೆಲ್ಲ ಹೋಗೈತಿ, ಆಮೇಲೆ ಎಣ್ಣೆನೂ ಸುತ್ತಲೂ ಬಂದೈತಿ ಅಂತಂದ್ರೆ ಈ ಪಲ್ಯ ಆಗೈತೆ ಅಂತ ಅರ್ಥ. ಮ್ಯಾಕ್ ಕೊತ್ತಂಬರಿ ಹಾಕ್ಕೊಂಡೆ. ನೋಡಿದ್ರಲ್ಲ ಈ ಕುಂಬಳಕಾಯಿ ಪಲ್ಯ. ಟ್ರೈ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.